ನೋಡಿದ್ರಲ್ಲ, ಏನಂತೀರಾ? ಕೇಳ್ತಿರಲ್ಲ ಸರ್, ಮೋಸ್ಟ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಇಷ್ಟೊಂದು ಜನ ನಿಂತಿರೋದು ಇದೇ ಮೊದಲು ಅನ್ಸುತ್ತೆ. ಅವ್ರ ಮುಕ್ತಲ್ಲಿ ಅದೇನು ಸಮಾಧಾನ ಅಂತೀರಾ? ಇನ್ನೆಷ್ಟು ಗೋಳಿಕೊಂಡಿರ್ಬೇಕು ಸರ್ ಆ ಲೋಫರ್. ನಮ್ಮವ್ರೇನ್ ಕಡಿಮೆ ಕಾಟ ಕೊಟ್ಟಿದಾರ? SI ಸಸ್ಪೆಂಡ್ ಅಂತಷ್ಟ ಏನು ಚಪ್ಪಾಳೆ ನೋಡಿ. ನೋಡ್ರಿ, ಪೊಲೀಸ್ನವರು ಹೀಗೂ ಬದುಕ್ಬೋದು, ಜನರ ಮನಸ್ಸಲ್ಲಿ ಹಸಿರಾಗಿರ್ಬೋದು ಅಂತ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಇನ್ನೂ ಅರ್ಥನೇ ಮಾಡ್ಕೋತಿಲ್ಲ? ಕರಪ್ಷನ್ ಸರ್. ಹಲ್ಕ ಕೆಲಸ ಮಾಡೋದನ್ನ ಕೈ ತುಂಬಾ ಸಿಗುತ್ತೆ, ಒಳ್ಳೆ ಕೆಲಸ ಮಾಡ್ದಂಗೆ ಬರೀ ಹೂ. ಅದಕ್ಕೆ ಜನ ಆ ಕಡೆ ವಾಲ್ಕೊಂಡ್ ಬಿಡ್ತಾರೆ. ಹೂವಿನ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ಏನ್ ಹೇಳಕ್ಕಾಗುತ್ತೆ? ಬರೀ ದುಡ್ಡೇ ಜೀವನನ. ಛೇ, ಏನು ಮಾಡೋಕ್ಕಾಗಲ್ಲ ಸರ್. ಒಂದು ಸಾರಿ ಲಂಚದ ರುಚಿ ನೋಡಿದನು ಅದ್ ಹೆಂಗ್ ಬಿಡ್ತಾನೆ ಹೇಳಿ? ಒಂಥರ ಚಕ್ರ ಯುವ ಸಾರಿ ಕರಪ್ಷನ್. ಉಂಡ್ಕೊಂಡು ನಿಂತಿದ್ರ ಲೋಪರ್ಸ್ಗಳ ಕೊಡದ್ ಕೊಡಿದ್ರೆ ಹಿಂಗ ಮಾಡ್ತಾ ನಮಸ್ಕಾರ. ಲೇ ಡಿಂಗ ಕೃಷ್ಣ ಪರಮಾತ್ಮ, ಈಚ್ ಯಾವಾಗಲ್ಲ ಬಂದೆ? ಮೊನ್ನೆ ತಾನೇ ಬಿಟ್ಟಿದ್ದಾನೆ ಜೈಲಲ್ಲಿ 3 ತಿಂಗಳು ಅರ್ಧೋಯ್ತು. ಅಲ್ಲವಲ್ಲ, 1 2 3 ಮೋಟರ್ ಸೈಕಲ್ ಮೇಲೆ 3 ಜನ ನೆತ್ತಿ ಮೇಲೆ ಬಂದು ಕುಂಡ್ರಿಸ್ಕೊಳ್ಳಲ್ಲ. ಅವ್ರನ್ನೇ ಹುಡಿಕೊಂಡು ಹೊಂಟಿದೀವಿ. ಇಷ್ಟೊತ್ನಾಗ ಯಾರಲ್ಲ ಸಿಕ್ಕರು? ನಿಮ್ ದರ್ಬಾರಲ್ಲಿ ಎಷ್ಟೊತ್ತಾದ್ರಿ ಏನು? ಲೇ ಮಗನೇ ಹುಷಾರು, CCB ಅವ್ರು ಟಾರ್ಚ್ ಹಾಕೊಂಡು ಹುಡುಕ್ತಾವ್ರೆ. ಏನಾರ ತಗ್ಲಾಕೊಂಡ್ರು ಬಟ್ಟೆ ಎಲ್ಲ ಬಿಚ್ಚಿ ಕೈಗೊಂದು ಸ್ಲೇಟ್ ಕೊಟ್ಟು ಅದ್ರಲ್ಲಿ ನಿನ್ನ ಹೆಸರು ನಿಮ್ಮ ಅಪ್ಪನ ಹೆಸರು ಬರೆದು ಹಾಕಿ ಫೋಟೋ ತೆಗ್ಸಿ ಪೇಪರ್ಗೆ ಹಾಕ್ಸಿ ಪರಪ್ಪನಗ್ರಾರದಲ್ಲಿ 3 ತಿಂಗಳು ಮುದ್ದೆ ಮುರ್ಸ್ಬಿಡ್ತಾರೆ. ಹುಷಾರಲ್ಲಿ. 10,000 ಹೆಚ್ಚಿಗೆ ಖರ್ಚಾದ್ರೂ ಚಿಂತೆ ಇಲ್ಲ. ಈ ಸಲ ಜೈಲಿಗೆ ಹೋಗೋ ರಿಸ್ಕ್ ತಗೊಳಕಿಲ್ಲ. ಖರ್ಚು ಮಾಡ್ದೆ ನೀನ್ರಲ್ಲ ಮಾಡ್ತೀರಾ? ನಿಮ್ಮಪ್ಪ ಇವ್ರ ತಲೆ ಮೇಲೆ ಕೈ ಇಕ್ಕಿ ದುಡ್ಡೆಲ್ಲ ತಂದು ಹಾಸಿಗೆ ಅಡಿಲಿಕ್ತಾನೆ. ಅದನ್ನ ದೇಬ್ಬಿಟ್ಟು ನೀವು ಹಾಸಿಗೆ ಮೇಲೆ ಉಡಾಯಿಸ್ತೀರಾ. ವಯಸ್ಸಂತದಪ್ಪ, ಹೋಗ್ರೋ ಪೂಜೆಗೆ ಹೋಯ್ತಾ ಇದ್ದೀರಾ? ಶುದ್ಧವಾಗಿ ಹೋಗಿ ಆಮೇಲೆ ಸ್ನಾನ ಮಾಡಿ. ನಿನ್ ಸಮಾಸ ಅಲ್ಲ, ಹೋಗಿರೋಣ ಡೆವಿಲ್ ಫ್ರೆಂಡ್ಸ್ ನನ್ನ ಮಕ್ಳು. ಹೋಗಿ ಗಿರೀಶ್, ಆ ಲಗೇಜ್ ಬುಕ್ ಹೆಸರು ಹೊರಗಡೆ ಇಟ್ಬಿಡಿ. ಸರಿ ಸರ್. ಸರ್ ಕರೆಂಟ್ ಇಲ್ಲ ಸರ್. ಪರವಾಗಿಲ್ಲ, ಬೆಳಗ್ಗೆ ಬಂದ್ಬಿಡಿ. ಓಕೆ, ಸರಿ ಸರ್. ಏನು ಪಾಪ ಬಂದಿದ್ದಾರೆ, ನಾನ್ ಬಾಗಲ್ ತೆಗಿತೀನಮ್ಮ. ತರ್ಲೆ ಹೋಗ್ತೇನೆ. ಪಾಪ ಸರ್, ಸ್ವಲ್ಪ ಈ ಕಡೆ ಬನ್ನಿ. ಓಹೋ, ಇಷ್ಟ ಬೇಗ ಬಂದ್ಬಿಟ್ರಿ. ಏನಿದು ಮಾಮೂಲಾ? ಮಾಮೂಲೆ. ಅಲ್ಲ, ಎಲ್ಲ ಗಂಡಸರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಬೇವ್ರು ಮೆತ್ಕೊಂಡ್ ಬರ್ತಾರೆ. ಆದ್ರೆ ನೀನು ಯಾವಾಗ್ಲೂ ರಕ್ತ ಅಂಟಿಸ್ಕೊಂಡ್ ಬರ್ತೀಯಲ್ಲ. ಇವತ್ತು ಯಾರನ್ನ ಕಳ್ಸಿ ಬಂದೆ? ಜ್ಯೋತಿ, ಮನುಷ್ಯ ಯಾವ್ದಾದ್ರು ಪ್ರಾಣಿಗಳು ಕೊಂದ್ರೆ ಅದು ಹಿಂಸೆ, ಹುಲಿ ಕೊಂದ್ರೆ ಅದು ಬೇಟೆ. ಪೊಲೀಸ್ನವರು ಹುಲಿಗಳಿದ್ದಂಗೆ, ಬೇಟೆಡಕ್ಕೆ ಎಲ್ಲ ರೈಟ್ಸ್ ಇರುತ್ತೆ ಅಲ್ವಾ ಮಗನೇ? ವೈ? ಮೊದ್ಲು ನೀನ್ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗು, ಆಮೇಲೆ ಲವ್ವು ಗಿವ್ವು ಎಲ್ಲ. ಕೂತ್ಬಿಡ್ತೀನಿ. ಯಾರು ಇದೆಲ್ಲ ಹೇಳ್ಕೊಟ್ಟಿದ್ದು? ಇನ್ಯಾರು? ನಮ್ಮ ಮಮ್ಮಿ. ನಿಮ್ಮ ಮಮ್ಮಿ ನಿಂಗೆ ಇದೆಲ್ಲ ಹೇಳ್ಕೊಟ್ಟಿಲ್ವಾ? ಆ ದೇವ್ರು ನನಗೆ ಅಮ್ಮನ್ನೇ ತೋರಿಸ್ತಿಲ್ವಲ್ಲ. ಮತ್ ನಿಂಗ್ ಸ್ನಾನ ಮಾಡಿಸಿದ್ದು, ಊಟ ತಿನ್ಸಿದ್ದು, ಡ್ರೆಸ್ ಮಾಡಿ ಸ್ಕೂಲ್ ಕಳ್ಸಿದ್ದು, ಮುದ್ ಮಾಡಿ ಪ್ರೀತಿ ತೋರಿಸಿದ್ದು ಯಾರು? ಇದನ್ನೆಲ್ಲ ಆ ದೇವ್ರೆ ಯಾವ್ಯಾವ್ದೋ ರೂಪದಲ್ಲಿ ಬಂದು ಮಾಡ್ದ.
ಆದ್ರೆ ಪ್ರೀತಿ ತೋರಿಸಿದ್ದು ಈ ಮಮ್ಮಿ ಅನ್ನೋ ತಿಮ್ಮಿ. ಮಮ್ಮಿ ತಿಮ್ಮಿ ಮಮ್ಮಿ ತಿಮ್ಮಿ ಕೊಡ್ತೀನಿ ನೋಡು. ಜೋಕ್ ಮಮ್ಮಿ ಚಿಲ್ರೆ ಕೊಡ ಚಿಲ್ರೆ ಪಪ್ಪ ಆ. ದೊಡ್ಡೋನಾದ್ಮೇಲೆ ಚೆನ್ನಾಗಿ ಹಾರ್ಸ್ ರೈಡಿಂಗ್ ಕಲ್ತ್ಕೊಂಡ್ಬಿಟ್ಟು ಆ. ಸೋಲ್ಜರ್ ಆಗ್ಬಿಡ್ತೀನಿ. ಲೇ, ಸೋಲ್ಜರ್ ಆಗ್ಬೇಕು ಅಂದ್ರೆ ಹಾರ್ಸ್ ರೈಡಿಂಗ್ ಕಲಿಲೇಬೇಕು ಅಂತ ಯಾರು ಹೇಳಿದ್ದು? ನೆನ್ನೆ ಟಿವಿಲಿ ಪಿಕ್ಚರ್ ಹಾಕಿರ್ಲಿಲ್ವಾ, ಅದ್ರಲ್ಲಿ 1000 ಹಾರ್ಸಸ್ 1000 ಸೋಲ್ಜರ್ಸ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ರು ಗೊತ್ತಾ? ಸರ್, ತಾವಿನ್ಮೇಲೆ ದಯವಿಟ್ಟು ಅಂತ ಪಿಕ್ಚರ್ ಎಲ್ಲ ನೋಡ್ಬೇಡಿ. ಯಾಕೆ ಹರೀಶ್, ಈಗಿನ ಕಾಲದ ಮಕ್ಕಳು ಇಂಟರ್ನೆಟ್ ವಿಡಿಯೋ ಗೇಮ್ ಅಂತ ಏನೇನೋ ಆಸೆ ಪಡುವಾಗ ನನ್ ಮಗ ಪೌರಾಣಿಕ ಫಿಲಂನ ಎಷ್ಟು ಆಸೆಯಿಂದ ನೋಡ್ತಾನೆ ಗೊತ್ತಾ? ಅದೇ ಅದೇನೋ ಗ್ರೇಟ್. ಸರಿ ಜ್ಯೋತಿ, ನಾಳೆ ಬಬ್ರುವಾನ ಸಿನಿಮಾ ನೋಡಿ ನಾನು ಬಬ್ರುವಾನ್ ತರ ಅಪ್ಪನ್ ತಲೆ ತೆಗಿಬೇಕು ಅಂದ್ರೆ ನಾನು ಅದನ್ನೇ ನೋಡಿದ್ದು. ಇನ್ನು ಮಲಗಿಲ್ವೇನೋ? ಮಲಗಿದ್ದೆ, ಆದ್ರೆ ನಿದ್ರೆ ಮಾಡಿರ್ಲಿಲ್ಲ. ಅದೇ ಯಾಕೆ? ನಾಳೆ ನನ್ ಬರ್ಡೇ, ನೀನ್ ಬೇರೆ ಫನ್ ಮಾಡೋಕ್ ಕರ್ಕೊಂಡ್ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ಆ ಖುಷಿಯಲ್ಲಿ ನಂಗ್ ನಿದ್ದೆನೇ ಬರ್ತಲ್ಲ. ಪ್ರಾಮಿಸ್ ಮಾಡಿದ್ದೇನೋ ನಿಜ, ಆದ್ರೆ ಕರ್ಕೊಂಡು ಹೋಗೋದು ಮಾತ್ರ ಸುಳ್ಳು. ಯಾಕೆ? ನನ್ಗೆ ಆಫೀಸಲ್ಲಿ ಲೀವ್ ಕೊಟ್ಟಿಲ್ಲ ಕಣೋ. ಮಮ್ಮಿ, ಈ ಪಪ್ಪ ಬರೀ ಅಯ್ಯೋ, ಮೋಸ. ಇವ್ನ್ದು ಬೇರೆ. ಮಗುಗ್ ಆಸೆ ಪಾಸೆ ಮಾಡೋದ್ ಚೆನ್ನಾಗಿರತ್ತಾ? ನೀನ್ ಕರ್ಕೊಂಡು ಹೋಗ್ತೀನಿ ಅನ್ನೋವರೆಗೂ ಈ ಸೈರನ್ ನಿಲ್ಲಲ್ಲ, ತಿಳ್ಕೊ. ಕರ್ಕೊಂಡು ಹೋಗ್ತೀನಿ. ಸ್ಯಾಂಕ್ಷನ್ ಆಗಿದೆ. ಐ, thank you, ಪಪ್ಪ. ಓಕೆ, Good night. ಗುಡ್ ನೈಟ್. ಈ ಸಲನೂ ನಮ್ ಪಾಪು ಬರ್ಡೇನ ಆ ಬೋರ್ಡಿಂಗ್ ಸ್ಕೂಲ್ ಮಕ್ಕಳ ಜೊತೆನೆ ಸೆಲೆಬ್ರೇಟ್ ಮಾಡೋಣ. ಪಾಪುನು ತುಂಬಾ ಆಸೆ ಪಡ್ತಾ ಇದ್ದಾನೆ. ಮಮ್ಮಿ ಫೋನು. ತೆಗಿಬೇಡ. ಯಾಕೆ? ಪಪ್ಪನ್ ಆಫೀಸಿಂದ. ಆಫೀಸ್ಗೆ ಹೋದ್ರೆ ಪಿಕ್ನಿಕ್ ಕ್ಯಾನ್ಸಲ್, ಓಕೆನಾ? ಅನ್ಬಿಲಿಯಬಲ್ ಸರ್. ಏನ್ ಮಾಡೋದು? ಸಿಗ್ತೇನ್ರಿ ಸರ್, ರಿಂಗ್ ಆಗ್ತಾ ಇದೆ ಸರ್. ಏನಾಯ್ತ್ರಿ? ಸರ್, ಎಂಗೇಜ್ ಬರ್ತಾ ಇದೆ ಸರ್. ಸರ್, ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರ್. ರೀ, ಬಿಟ್ಟಾಕ್ರಿ ಅದನ್ನ. ಇಮಿಡಿಯೇಟ್ ಆಗಿ ಅವ್ರ ಮನೆಗೆ ಹೋಗಿ ಸಬ್ಬೆ ತಪ್ಪಿಸ್ಕೊಂಡ್ರೆ ಮೆಸೇಜ್ ಕೊಡಿ. ನೀವು ಅಲ್ಲೇ ಇರಿ, ಇನ್ನಷ್ಟು ಫೋರ್ಸ್ ಕಳಿಸ್ತೀನಿ. ಎಸ್ ಸರ್. ಇಲ್ಲಿ ನೋಡಿ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ಹರೀಶ್ ಚಂದ್ರ. ಈಸ್ ಅನ್ ಅಸೆಟ್ ಟು ಅವರ್ ಡಿಪಾರ್ಟ್ಮೆಂಟ್. ಕರ್ಮಕಾಂಡ ಪತ್ರಿಕೆ, ರೇಪಿಸ್ಟ್ SI ಚೆಲುವರಾಜ್, ಲೈವ್ ಬ್ಯಾಂಡ್ ಕಾಮಕಾಂಡದ ಸುತ್ತ. ಏನೋತಿದ್ರಿ ಬೆಟ್ಟಪ್ಪ? ಇಲ್ಲಿ ನೋಡಿ ಸರ್, SI ಚೆಲುವರಾಜ್ ಬಗ್ಗೆ ಸಖತ್ ಬರ್ದವ್ರೆ. ಓದಿ. ಲೈವ್ ಬ್ಯಾಂಡ್ ಡ್ಯಾನ್ಸರ್ ರಮ್ಯಾ ಎಂಬ ಯುವತಿಯ ಮೇಲೆ ವಿಕೃತಕಾಮಿ ಸಬ್ ಇನ್ಸ್ಪೆಕ್ಟರ್ ಅತ್ಯಾಚಾರ. ನಮಸ್ತೆ ಸರ್. ಏನ್ರಿ ಅದು? ಕರ್ಮಕಾಂಡ ಪತ್ರಿಕೆ ಸರ್. ಸರ್, ಒಂದು ಸಕ್ಕದಾಗ ಬರೀತಾನೆ ಸರ್. ಸರ್, ಇವನು CMಗೂ ಕೇರ್ ಮಾಡಲ್ಲ ಸರ್, ಎಲ್ಲರಿಗೂ ಕಿಳಿತಾನೆ. ನೋಡಿ, ನಮ್ CP ಸಾಹೇಬ್ರಿಗೆ ನೀರು ಇಳಿಸ್ಬಿಟ್ಟವನೆ. ರೀ ಬೆಟ್ಟಪ್ಪ, ಅವ್ನ್ ಬೈದಿರೋದು ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ. ಅದನ್ನ ನಗ್ನಗ್ತಾ ಓದ್ತಿದ್ರಲ್ಲ, ಇನ್ ಜನ ನಗ್ದೇ ಇರ್ತಾರ? ಸರ್, ಯಾರೋ ಮಾಡಿದ ತಪ್ಪಿಗೆ ನಾವ್ಯಾಕೆ ಸರ್ ತಲೆ ಬಗ್ಸ್ಬೇಕು? ಇಷ್ಟೇ ಅಲ್ಲ ಸರ್, ಈ ಚೆಲುವರಾಜ್ ಇದ್ದಾನಲ್ಲ, ಇವನ್ ಇಷ್ಟನ್ನ ಓಪನ್ ಮಾಡಿದ್ರೆ ಈ ತರ ಸಾವಿರಾರು ಕಥೆಗಳು ಸಿಗ್ತವೆ. ಅವನ್ ಬರ್ದಿರೋ ಕರೆಕ್ಟ್ ಬಿಡಿ ಸರ್. ಯಾರ್ರಿ ಅವನು? ಚೆಲುವರಾಜು ಲೋಫರ್. ಇಂಥ ರೇಪಿಸ್ ಮೈ ಮೇಲೆ ಕಾಕಿ ಬಟ್ಟೆ ಹಾಕಕ್ಕೆ ಹೆಂಗ್ರಿ ಬಿಟ್ರು ನಮ್ ಡಿಪಾರ್ಟ್ಮೆಂಟ್ ಅವರು? ಅಲ್ಲೇ ಸರ್ ರಿಯಲ್ ಮ್ಯಾಟ್ರು. ಆ ಫುಡ್ ಮಿನಿಸ್ಟರ್ ಲಿಂಗರಾಜ್ ಇದಾರಲ್ಲ, ಅವ್ರ ಕಚ್ಚೆ ಭದ್ರ ಇಲ್ಲ. ಕಚ್ಚೆ ಬಿಚ್ಚೋದಾಗೆಲ್ಲ ಇವನೇ ಹೋಗಿ ಕಟ್ಟೋದು. ಅವ್ರ ತಲೆನೂ ಸ್ವಲ್ಪ ನಿಲ್ಲಲ್ಲ ಸರ್. ಅದನ್ನು ಈ ಚೆಲುವರಾಜನೇ ಹಿಡಿದು ನಿಲ್ಲಿಸ್ಬೇಕು. ಈ ಒಂದು ಋಣಕ್ಕೋಸ್ಕರ ಇವನ್ ರೇಪ್ ಮಾಡಿದ್ರು ಅವ್ರು ಮಾಫ್ ಮಾಡ್ತಾರೆ ಸರ್. ಚಚೆ, ಎಲ್ಲ ಮೀಡಿಯಾದವ್ರು ಇವನ್ನ ಬೆತ್ತಲೆ ಮಾಡಿ ಕ್ಯಾಕರಿಸಿ ಉಗಿತಾ ಇದ್ರು. ನಾಚಿಕೆನೇ ಆಗಿಲ್ವೇನ್ರಿ ಅವನಿಗೆ? ನಾಚಿಕೆನಾ ಸರ್? ಉಗಿದ್ರು ಊಟಕ್ಕೆ ಕರೆದ್ರು ಅಂತ ಹೇಳ್ಕೊಳ್ಳೋ ಜಾಯ್ ಮದನ್ ಸರ್ ಅವನು. ಯಾವ್ದ್ರಿ ಅವನ ಏರಿಯಾ?
ನಮಸ್ಕಾರ ಬಾಸ್. ಏನೋ ಸಿಜ ಹೇಳಿ ಬಾಸ್, ಯಾವಾಗ ಬಂದ್ರಿ? ಈಗ ಎಂಟ್ರಿನಾ? ನಮಸ್ಕಾರ ಅಣ್ಣ. ಈ ಕಡೆ ಅಣ್ಣಂಗೆ. ನಾನು ಅಂದಾರಾಗ ಎಷ್ಟು ದಿವಸ ಆಯ್ತು? 6 ತಿಂಗಳಾಯ್ತು. ಯಾಕೆ ಒಳಗೋಗಿದ್ದೆ? ಅದು ಮಗಳೇ, ಒಂಟೆ ಸುರೇಶನ್ ಮರ್ಡರ್ ಕೇಸಲ್ಲಿ ಏನಾಯ್ತು ಕೇಸು? ಬಿದ್ದೋಯ್ತಂತೆ. ಖುಷಿನಾ ಇಲ್ಲ ಫೀಲಿಂಗ? ಖುಷಿನೇ. ನೀವ್ ಇದ್ರೆ ತಾನೆ ಬಾಸ್ ಏರಿಯಾ ಕಳೆ. ಬನ್ನಿ ಬಾಸ್, ಏನಾದ್ರೂ ತಗೊಳ್ಳ. ಎಷ್ಟು ದಿವಸ ಬುದ್ಧಿ ಹೇಳ್ತಿಂತ ಆಯ್ತಾ? 6 ತಿಂಗಳಲ್ಲಿ 1 ದಿವಸ ಅವ್ರು ಬಂದು ಎಂಟ್ರಿ ಆಗ್ತಾ ನೋಡ್ದ ವಿಚಾರಿಸ್ದ? ಹಂಗಲ್ಲ ಬಾಸ್, ಅದು ಏನದು ಏನದು? ಬಿಟ್ಬಿಡಿ ಬಾಸ್. ನಮ್ ತಾಯಿ ಸತ್ಯವಾಗ್ಲೂ ನಾನ್ ನಿಮ್ ಬಗ್ಗೆ ಯಾಕೆ ಕೆಟ್ಟ ಮಾತು ಆಡಿಲ್ಲ ಬಾಸ್. ಈ ಸೂಳ ನಾಟಕ ಎಲ್ಲ ಬೇಡ ಶಿಷ್ಯ. ನನ್ ಮೂಡು ಟೈಮು ಎರಡು ಸರಿ ಇಲ್ಲ. ಹೊಂಟಾಗ ಏಯ್ ಕಳ್ಸವನ್ನ ಕಳ್ಸ. ಹೋಗಪ್ಪೆ ಹೋಗು. ಅಣ್ಣ ಏನಾಯ್ತಣ್ಣ? ಅಯ್ಯ ಅವನ ಏನ್ ಮಣಿ ಆಟ ಬಂದ್ಬಿಟ್ಟವನಲ್ಲ. ಅಬ್ಬಾ ನೋ ಪ್ರಾಬ್ಲಮ್. ಯಾಕುಟ್ಟಿ ಬಾಗ್ಲಾಕ್ಬಿಟ್ಟ? ಏನಾಯ್ತಪ್ಪ? ಏನಾಯ್ತಾ? ಮಣಿ ಏರಿಯಾಗೆ ಬಂತು. ಅದಕ್ಕೆ ಅವನಿಲ್ಲಿ ಬಂದು ಚಿಕನ್ ಕೊಡಿ, ಮಟನ್ ಕೊಡಿ, ಕೇರಳ ಪರೋಟ ಕೊಡಿ, ಸಿಲನ್ ಪರೋಟ ಕೊಡಿ ಅಂತ ಕೊಡ್ಬೋದು. ಅವನು ಹುಡುಗಿ ಕೇಳ್ತಾನೆ, ಕೊಡಕ್ಕಾಗುತ್ತಾ? ಹೋಟ್ಲಿಗೆ ಬಂದು ಹುಡುಗಿನ ಯಾಕೆ ಕೇಳ್ತಾನೆ? ಯಾಕ? ಅದು ಮೆಂಟಲಿ, ಕಂಪ್ಲೀಟ್ ಮೆಂಟಲಿ. ಡಾಕ್ಟರ್ ಹತ್ರ ಹೋಗಿ ನನಗೆ ಶೇವಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಅಂತಾನೆ. ಮಟನ್ ಅಂಗಡಿಗೆ ಹೋಗಿ ನನಗೆ ಟ್ಯಾಬ್ಲೆಟ್ಸ್ ಕೊಡಿ ಅಂತಾನೆ. ಮೆಂಟಲಿ, ಕಂಪ್ಲೀಟ್ ಮೆಂಟಲಿ. ಯಾರು ಉಗಿಯಲ್ವ ಹಂಗೆ? ಉಗೀತಾರೆ, ಮನಸ್ಸೊಳಗಡೆ ಉಗೀತಾರೆ. ಮುಖ ನೋಡಿ ಏನಾದ್ರೂ ಉಗಿದ್ರೆ ಅವನ ಮುಖದ ಮೇಲೆ ಡ್ರಾಯಿಂಗ್ ಬರೀತಾನೆ, ಡ್ರಾಯಿಂಗ್. ಈಗ ನಾನು ಕೇರಳಗೆ ಹೋದ್ರೆ ನನ್ನ ಹೆಂಡತಿ ನನ್ನ ಗುರ್ತಿಡಿತಾಳೆ. ಇವನು ನನ್ನ ಮುಖದ ಮೇಲೆ ಡ್ರಾಯಿಂಗ್ ಮಾಡಿದ್ರೆ ಆಮೇಲೆ ನನ್ನ ಹೆಂಡತಿನೇ ನನ್ನ ಗುರ್ತಿಡಿಯೋದಿಲ್ಲ. ಆಮೇಲೆ ಬೇರೆ ಯಾರಾದ್ರೂ ನಾನೇ ನಿನ್ನ ಗಂಡ ಅಂತ ಹೇಳಿದ್ರೆ ನನ್ನ ಹೆಂಡತಿ ಒಪ್ಕೊಂಡ್ಬಿಡ್ತಾಳೆ. ಅದಕ್ಕಿಂತ ಬೆಟ್ರ್ ಪರ್ಮನೆಂಟ್ ಆಗಿ ಕೇರಳದಲ್ಲಿ ಸೆಟ್ಲ್ ಆಗೋದೇ ಒಳ್ಳೇದು. ಇವನ್ ಸಾವಾಸನೆ ಬೇಡ. ಹುಷಾರ್ ಪಕ್ಷಿಗಳು ತಗೋ ನೀವು. ಅಷ್ಟಿಲ್ದೆ ಎಲ್ಲೋದು ಅನ್ನ ಹುಟ್ಟಿಸ್ಕೋತೀರಾ? ನಾವು ಮಲಯಾಳಿಗಳು, ಮನೆ ಆಳಿಗಳಲ್ಲ ಇವ್ರ ತರ.